ಯಾವ ದೇವ್ರುಗಳ ತಕ್ಕಳಿ ಅವ್ರನ್ನ ಮನುಷ್ಯರು ಮಾಡಿ ಕರ್ಕೊಂಡ್ ನಿಲ್ಸ್ಕೊತಾರೆ ನಮ್ಮ ಜನ. ದೇವ್ರು ಅಂತ ದೂರ ನಿಲ್ಸ್ಬಿಡಲ್ಲ. ನಮ್ಮ ಜನಪದರ್ದಾವು ದೇವರು ಮನುಷ್ಯ ಎರಡು ಒಂದೇ. ಬರೀ ದೇವ್ರ ಕತೆ ಪ್ರಕೃತಿ ನೋಡಿ ವರ್ಣಿಸಿದ್ದಾರೆ ಜನಪದವ್ರು ಅನ್ಕೋಬೇಡಿ. ಪ್ರೀತಿ ಪ್ರೇಮದಲ್ಲೂ ಪ್ರಣಯದಲ್ಲಿ ಅಲ್ಲೂ ಜಾಸ್ತಿ ಇದೆ. ಒಂದು ಹುಡುಗ ಹೋಯ್ತಾ ಇರ್ತಾನೆ, ಒಂದು ಹೆಣ್ಣು ಹೂಗಿ ಮುಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಕುಕ್ಕೆ ಹೊತ್ಕೊಂಡು ಜಮೀನಿಗೆ ಊಟ ತಗೊಂಡು ಹೋಯ್ತಿರ್ತಾಳೆ. ಹೊಣ್ಣಿಲಿ ಹೋಗೋಳೆ ಜಾಲ ತುರ್ಬಿ ನೋಳೆ, ಜ್ಞಾನ ಬಂತಲ್ಲೇ ನಿನ್ನ ಮ್ಯಾಲೆ, ಜ್ಞಾನ ಬಂತಲ್ಲೇ ನಿನ್ನ ಮ್ಯಾಲೆ ಮಾವನ ಮಗಳೇ, ಕೂಡಿಕೊಂಡೇನೋ ನಿನ್ ಕುಲವೇಳೆ, ಕೂಡಿಕೊಂಡೇನೋ ನಿನ್ ಕುಲವೇಳೆ. ನಮಸ್ಕಾರ ಕರ್ನಾಟಕ, ನೀವು ನೋಡ್ತಾ ಇದ್ದೀರಾ ಮೈಸೂರು ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜೊತೆ ಮಹೇಂದ್ರ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಅವರು ತಮ್ಮ ಸಂಪೂರ್ಣ ಬದುಕನ್ನು ಜಾನಪದ ಕಲೆಗೆ ಅಂತಲೇ ಹೇಳಿ ಮುಡುಪಾಗಿಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಜಾನಪದ ಗಂಧರ್ವ, ಕರ್ನಾಟಕದ ಕಲಾಶ್ರೀ, ಭೀಮರತ್ನ, ಹೀಗೆ ಅನೇಕ ಬಿರುದುಗಳನ್ನು ತಮ್ಮದಾಗಿಸಿಕೊಂಡಿರುವಂತಹ ಮೈಸೂರು ಗುರುರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ನೇರವಾಗಿ ಕಾರ್ಯಕ್ರಮದ ಬಗ್ಗೆ ಚರ್ಚಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜನಪದದಲ್ಲಿ ಅನೇಕ ವಿಧಗಳು ಬರ್ತದೆ. ಅದರಲ್ಲಿ ನಿಮ್ಮದು ನೀಲಗಾರ ಪರಂಪರೆಯಲ್ಲಿ ನಿಮ್ಮದು ಜನಪದ ವೃತ್ತಿಯನ್ನು ನೀವು ಪ್ರಾರಂಭ ಮಾಡಿದ್ದೀರಾ. ಹೌದು. ಜನಪದ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲಿಂದ ಶುರುವಾಯಿತು ಜನಪದದ ಇತಿಹಾಸ? ಅಂದರೆ ಈ ಜನ ಈ ಭೂಮಿ ಮೇಲೆ ಸೃಷ್ಟಿ ಆದ್ರಲ್ಲ, ಜನ ಸೃಷ್ಟಿ ಆದಮೇಲೆ ಅವರು ಮಾತಾಡೋಕ್ಕೆ ಕಲ್ತ್ಕೊಂಡ್ರು. ಮಾತಾಡೋದು ಕಲ್ತ ಮೇಲೆ ಪ್ರಕೃತಿ ನೋಡಿ ಅಕ್ಷರ ಜ್ಞಾನ ಇಲ್ದಿರೋ ಸಮಯದಲ್ಲಿ ಅವ್ರಿಗೆ ಅವರೇ ಕಟ್ಕೊಂಡು ಹಾಡಿದ್ದನ್ನೇ ಜನಪದ ಅಂತಾರೆ. ಈಗ ನೀವು ಕೇಳಿದ್ರಲ್ಲ ಜನಪದ ಅಂದ್ರೆ ಏನು ಅಂತ, ಇದೇ ಜನಪದ. ಯಾವುದೇ ಅಕ್ಷರ ಕಲಿತಿದ್ದಾಗಲೂ ಕೂಡ ಬರೆಯೋಕ್ಕೆ ಕಾದಂಬರಿಗಳು, ಕಥೆಗಳು, ಏನು ಸಲಕರಣೆಗಳು, ಆವಾಗ ಜನಪದನ ಸೃಷ್ಟಿ ಆಯಿತು. ಓಕೆ, ಇದರಲ್ಲಿ ಅನೇಕ ವಿಧಗಳು ಬರ್ತದೆ. ನಿಮ್ಮದು ನೀಲಗಾರರ ಪರಂಪರೆಯ ವಿಶೇಷ ಅಂತ ಹೇಳಿದ್ರೆ? ಇಲ್ಲಿ ವಿಶೇಷ ಅಂತೇನಿಲ್ಲ, ಪ್ರತಿಯೊಂದು ಪರಂಪರೆಗೂ ಅದರದೇ ಆದ ಒಂದು ವೈಶಿಷ್ಟ್ಯತೆಯನ್ನು ಒತ್ಕೊಂಡು ನಿಂತಿದೆ. ಈಗ ನೋಡಿ, ಮಹದೇಶ್ವರ ಗುಡ್ರು ಅಂತಾರೆ. ಹೌದು. ಅವರು ದೀಕ್ಷೆ ತಗೋತಾರೆ ಮಣಿನ. ಅವ್ರು ಹಿಂಗೆ ಅಡ್ಡ ಹಾಕಿರ್ತಾರೆ, ವಿಭೂತಿ ಹಾಕ್ತಾರೆ, ಮಹದೇಶ್ವರನ ಕತೆ ಆಡ್ತಾರೆ. ಕಂಸಾಳೆ ದಂಬಡಿ ಇರುತ್ತೆ. ಮಹದೇಶ್ವರಂದು ಆಡ್ತಾರೆ, ಮಂಟೇಸ್ವಾಮಿದು ಆಡ್ತಾರೆ, ಜನಪದದಲ್ಲಿ ಎಷ್ಟು ಕಾವ್ಯ ಇದೆ ಎಲ್ಲವನ್ನೂ ಆಡ್ತಾರೆ. ಆದರೆ ಮಹದೇಶ್ವರನಿಗೆ ಬಹಳ ಒತ್ತು ಕೊಡ್ತಾರೆ, ಯಾಕೆಂದರೆ ಮಹದೇಶ್ವರ ಗುಡ್ರು ಅಂತ. ಈಗ ನಾವು ನೀಲಗಾರರು, ಮಂಟೇಸ್ವಾಮಿ ಪರಂಪರೆಯವರು. ನಾವು ಪ್ರಾರಂಭ ಮಾಡಿದ್ರೆ ಮಂಟೇಸ್ವಾಮಿದೇ ಹಾಡೋದು. ಅದ್ರ ಮೇಲೆ ಇನ್ನೆಲ್ಲ ಕಥೆಗಳು ಆಡ್ತೀವಿ ನಾವು. ಹೆಂಗೆ ಅಂದರೆ ಮಣ್ಣಿನಾಗ ನೀಳವಾಗಿ ಕಟ್ಕೋತೀವಿ, ಕಾವಿ ಬಟ್ಟೆ ಹಾಕತ್ತೀವಿ, ವಿಭೂತಿ ಹಾಕ್ತೀವಿ, ಕಪ್ಪಿಕ್ತೀವಿ, ತಂಬೂರಿ ಇರ್ತದೆ ನಮ್ಮ ಹತ್ರ. ಅವ್ರ ಹತ್ರ ಕಂಸಾಳೆ ಇರುತ್ತೆ, ನಮ್ಮ ಹತ್ರ ತಂಬೂರಿ ಇರುತ್ತೆ. ಇಷ್ಟೇ ವ್ಯತ್ಯಾಸ. ಇನ್ನೇನು ಅವ್ರು ಹೇಳುವುದು ಕೂಡ ಈ ಸಮಾಜವನ್ನು ತಿದ್ದೋಕೆ, ಈ ಸಮಾಜದ ಜನರನ್ನ ಒಂದು ಈ ಕಲೆಯಲ್ಲಿ ಅವ್ರನ್ನ ತೇಲ್ಸೋಕ್ಕೆ, ಕೇಳಿ ಆನಂದ ಪಡಲಿ ಅಂತ. ನಮ್ಮದು ಅದೇನೆ. ಈಗ ತತ್ವಪದ ಅದು ಅಷ್ಟೇ. ಈ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದೋಕ್ಕೋಸ್ಕರ ತತ್ವಪದ ಬಂದಿರೋದು. ಅದು ಒಂದು ಏಕದಾರ ಹಿಡ್ಕೊಂಡು ಅವರು ಆಡ್ತಾರೆ. ಈಗ ಅದರಲ್ಲಿ ನಾನು ನೀಲಗಾರ. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು ಅಂತ ಹೇಳಿದ್ರೆ? ಖಂಡಿತ. ಈಗ ನಾವು ನೀಲಗಾರರು ಅಂದಾಗ ನಮಗೆ ಕಾರ್ಯಕ್ರಮ ಶುರು ಮಾಡಬೇಕು. ಈಗ ಇಡೀ ರಾತ್ರಿಯೆಲ್ಲ ಆಡ್ತೀವಿ, ಆಕಾಶವಾಣಿಯಲ್ಲಿ ಆಡ್ತೀವಿ, ದೂರದರ್ಶನದಲ್ಲಿ ಆಡ್ತೀವಿ. ಹಿಂಗೆ ಹಾಡುವಾಗ ನಾವು ಮೊದಲೇ ಶುರು ಮಾಡೋದು ಮಂಟೇಸ್ವಾಮಿಯವರ ಪ್ರಾರ್ಥನೆಯಿಂದ. ಆದಿ ಒಳಗಲ ಜ್ಯೋತಿ, ಬೀದಿ ಒಳಗಲ ಜ್ಯೋತಿ, ಅರಮನೆಯ ಜ್ಯೋತಿ, ಗುರುಮನೆಯ ಜ್ಯೋತಿ, ಬಡವರ ಮನೆಗೂ ಜ್ಯೋತಿ, ಬಲ್ಲಿಗರ ಮನೆಗೂ ನೀ ಜ್ಯೋತಿ, ಹೆತ್ತ ಮನೆಗೂ ನೀ ಜ್ಯೋತಿ, ಸತ್ತವರ ಮನೆಗೂ ನೀ ಜ್ಯೋತಿ, ತಿಪ್ಪೆ ಮೇಲೆ ಮಡಗಿದರು ಭಿನ್ನ ಭೇದವಿಲ್ಲದೆ ಉರಿಯುವಂತ ಪರಂಜ್ಯೋತಿ. ಗುರುವೇ ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಧರ್ಮ ಗುರುವೇ ಆ ಗುರುಲಿಂಗಯ್ಯ ದಯ ಮಾಡೋ. ಉತ್ತರ ದೇಶದವರು
ಉರಿವ ಕಂಡಾಯದವರು ಇಂಡ ಮಾರಿರ ಗಂಡ ಬೂದಿ ಮುಚ್ಚಿದ ಕೆಂಡ ಬುಯ್ಲೋಕದ ಗಂಡ ನಿನ್ನ ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡಿ ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಲಿಂಗಯ್ಯೋ ನೀವೇ ಬನ್ನಿ. ಇದು ನಾವು ಪ್ರಾರಂಭಿಸೋದು. ಇಲ್ಲಿಂದಾಚೆಗೆ ಕತೆ ಮಂಟೇಸ್ವಾಮಿ ಕತೆ ಕನಿಷ್ಠ ಇವತ್ತು ಹಾಡ್ತಾ ಇರೋದ್ರಲ್ಲಿ ಒಂದು 6 ರಿಂದ 7 ರಾತ್ರಿ ಆಗುತ್ತೆ. ಕಂಟಿನ್ಯೂಸ್ ಆಗಿ ಹೌದು, ರಾತ್ರಿ ಆರಾಮಾಗಿ ಆಡ್ಬೋದು. 6 ರಿಂದ 7 ರಾತ್ರಿ ಆಗುತ್ತೆ. ಅದರಲ್ಲಿ ಜಾಸ್ತಿ ಹಿಮ್ಮೇಳ ಅಂತ ಬರುತ್ತೆ. ನಾನು ಹೇಳಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ, ಅದನ್ನ ಕಡಿಮೆ ಮಾಡಿ ಆಮೇಲೆ ಈ ಅರ್ಥ ಮಾಡ್ತೀವಲ್ಲ ಕತೆನ, ಅದನ್ನು ಕಡಿಮೆ ಮಾಡಿ ನಾವು ಬೇಗ ಹೋಯ್ತೀನಿ ಅಂತ ಅಂದರೆ ಅಮ್ಮಮ್ಮ ಅಂದರೆ ಒಂದು 25 ಗಂಟೆ 30 ಗಂಟೆಲಿ ಮುಗಿಸ್ಬೋದು. ಈಗ ಮೈಸೂರು ಯೂನಿವರ್ಸಿಟಿಯವರು 21 ಗಂಟೆ ಇದನ್ನ ರೆಕಾರ್ಡ್ ಮಾಡಿ ಮಡಗಿದ್ದಾರೆ. ಕಂಟಿನ್ಯೂಸ್ ಆಡಿದ್ದೀವಿ. ಇಡೀ ನನ್ನ ತಂಡ 21 ಗಂಟೆ ಟೈಮು ನಿರಂತರವಾಗಿ ಆಡ್ಬಿಟ್ಟಿದ್ವಿ. ಅಂದ್ರೆ ಒಂದು 6-7 ರಾತ್ರಿ ಏನು ಇಲ್ಲದೆ ಆರಾಮಾಗಿ ಆಡ್ಬೋದು. ಅದರಲ್ಲೂ ಅಷ್ಟು ಅಗಲವಾಗಿ ಅಷ್ಟೊಂದು ವಿಸ್ತಾರವಾಗಿದೆ. ಈ ನೋಡಿ ಮಂಟೇಸ್ವಾಮಿ ಮಲೆ ಮಹದೇಶ್ವರ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಹಾಕಾವ್ಯ ಯಾವುದೂ ಇಲ್ಲ. ಇದನ್ನ ಯಾವ್ದಾದ್ರು ಪುಸ್ತಕದಲ್ಲಿ ಬರ್ದಿರೋದಾ ಅಥವಾ ಅದು ಬಾಯಿಂದ ಬಾಯಿಗೆ ಬಂದಿರೋಂಥದ್ದ? ಈಗ ಪ್ರಾರಂಭದಲ್ಲಿ ನಿಮ್ಗೆ ಹೇಳಿದೆ ನಾನು, ಜನಪದ ಅಂದ್ರೆ ಏನು. ಜನಪದ ಅಂದ್ರೆ ಜನ ಮಾತು ಬಂತಲ್ಲ, ಮಾತು ಬಂದಾಗ ಅವ್ರು ಏನೋ ನೋಡ್ತಾರೆ, ಒಂದು ವಿಸ್ಮಯವಾದಂಥದ್ದು ಏನೋ ಒಂದು ನೋಡ್ತಾರೆ. ಅದು ನೋಡಿದಾಗ ನಿಂತಲ್ಲೇ ಹಾಡು ಕಟ್ಬಿಡ್ತಾರೆ ಅವರು, ನಿಂತಲ್ಲೇ. ಈಗ ಒಂದು ಬೆಟ್ಟ, ಆ ಬೆಟ್ಟ ನೋಡಿದ ಕೂಡಲೇ ಇಲ್ಲಿಂದ ನಿಂತ್ಕೊಂಡು ಹೇಳ್ಬಿಡ್ತಾನ ಅವನು, ಬೆಟ್ಟ ನಲಿದಾವೋ ಬೆಟ್ಟದ ಮೇಗಳ ಬಿದಿರು ನಲಿದಾವೋ, ಬೆಟ್ಟದ ಮೇಗಳ ಬಿದಿರು ನಲಿವಾಗ ಮುಕ್ಕೋಟಿ ನವಿಲಿಂಡು ಕುಣಿದಾವೋ. ಇದು ಅವ್ರಿಗೆ ಬರವಣಿಗೆ ಇಲ್ದಿದ್ದಂಥ ಕಾಲದಲ್ಲಿ ಬೆಟ್ಟ ಗಾಳಿ ಬಡ್ತಕ್ಕೆ ಅಲ್ಲಿ ಮರ ಗಿಡಗಳಿಗೆ ತೂಗಾಡಿದ್ರೆ ಇವ್ರು ದನ ಕುರಿ ಮೇಯಿಸೋರ್ಗೋ ಇಲ್ಲ ಭತ್ತ ಕೊಯ್ಯೋರ್ಗೋ ಭತ್ತ ಬಡಿಯೋರ್ಗೋ ಕಳೆ ಕೀಳೋರ್ಗೋ ಇವ್ರಿಗೆ ಅದೊಂಥರ ಹಂಗೆ ಅನಿಸುತ್ತೆ. ಆಗ ಅವ್ರಂತಾರೆ ಬೆಟ್ಟನೇ ನೆಲ್ದಾಡ್ತೈತೆ, ಆ ಬೆಟ್ಟ ನೆಲ್ದಾಡ್ತಿರ ನವಿಲಿಂಡು ಕುಣಿತಾವೆ ಅಂತ ಅವರೇ ಕಟ್ಟಿದ್ದು. ಅದಕ್ಕೆ ಇದನ್ನ ಮೌಖಿಕ ಕಾವ್ಯ ಅಂತಾರೆ. ಅದು ಬಾಯಿಂದ ಬಾಯಿಗೆ ಬಂದಿದೆ. ಹೌದೌದು. ಅದರಲ್ಲೂ ಈ ಜನಪದದವ್ರು ಹೆಂಗೆ ಅಂದ್ರೆ, ಎಷ್ಟು ಜನಪದ ಕಥೆಗಾರರು ಜನಪದ ಹಾಡುಗಾರರು ಇದ್ದಾರೆ ಈಗ, ಅವರೆಲ್ಲರೂ ಕವಿಗಳು. ಬರೀ ಹಾಡುಗಾರರಲ್ಲ, ಕವಿಗಳು, ಸಂಗೀತವನ್ನ ಬಲ್ಲವರೇ ಆಗಿರ್ತಾರೆ. ಸಂಗೀತ ಅಂತಂದ್ರೆ ಸರಿಗಮ ಪದನಿಸ ಹೇಳಂತದೇನಲ್ಲ, ಅವ್ರು ಯಾವುದೋ ಒಂದು ರಾಗನ ಕಟ್ತಾರೆ ನೋಡಿದ ಕೂಡ್ಲೇನೆ. ಈಗ ನೋಡಿ, ಆ ಬೆಟ್ಟ ನಿಲ್ಲಿದೆ ರಾಗನ ಹೆಂಗ್ ಕಟ್ಟಿದ್ರು ಅವರು, ಅವ್ರ ಮನಸ್ಸಿಗಂತೂ ಅದು ಹಿಂಗ್ ಹಾಡ್ಬೇಕು ಅಂತ. ಈಗ ಇನ್ನೇನು ಹೇಳ್ತಾರೆ, ಈಗ ಹೆಣ್ಣು ಚಿಕ್ಕ ವಯಸ್ಸಿನಲ್ಲೇ ಗಂಡನ ಕಳ್ಕೊಂಡ್ಬಿಡ್ತಾಳೆ. ಆವಾಗ ನಮ್ಮ ಜನಪದದವರು ಆ ಹುಡುಗಿ ನೋಡಿ ಏನು ಹೇಳ್ತಾಳೆ ಅಂದರೆ, ಚಿಕ್ಕ ತಿಲುಕದ ಬಟ್ಟು ಇಕ್ಕದಿರು ತಂಗಮ್ಮ, ಚಿಕ್ಕ ಪ್ರಾಯದಲ್ಲಿ ನಿನ್ನ ಗಂಡ ಹೋದ ಮ್ಯಾಲೆ, ಚಿಕ್ಕ ಪ್ರಾಯದಲ್ಲಿ ನಿನ್ನ ಗಂಡ ಹೋದ ಮ್ಯಾಲೆ, ಚಿಕ್ಕಿಯ ಬಟ್ಟಿಕ್ಕಿ ಫಲವೇನು, ಚಿಕ್ಕಿಯ ಬಟ್ಟಿಕ್ಕಿ ಫಲವೇನು. ನೋಡಿ, ಅಲ್ಲಿ ಅವರು ಬರೀಲಿಲ್ಲ, ನೋಡಿದ್ರು ಅಷ್ಟೇ. ನಿನ್ನ ಗಂಡ ಇರೋ ತನಕ ನಿನಗೆ ತಲೆಯಲ್ಲಿ ಹೂವು, ಹಣೆಲೆ ಕುಂಕುಮ, ಕೆನ್ನೆಗೆ ಅರ್ಶಿನ, ಕೈಯಲ್ಲಿ ಬಳೆ, ತಾಲಿ, ಕಾಲುಂಗುರ ಇವೆಲ್ಲವಿದ್ದು 5 ಮುತ್ತುಗಳ ಧರಿಸಿದ ಮುತ್ತೈದೆ ಆಗಿರ್ತೀಯ. ಗಂಡನೇ ಹೋದ್ಮೇಲೆ ಈ ಶೃಂಗಾರ ಯಾಕೆ, ಈ ವೈಭವ ಯಾಕೆ ಬೇಕು, ನೋಡೋವನೇ ಇಲ್ಲ ಅಂದಮೇಲೆ ಇನ್ಯಾಕೆ ಅಂತ ಜನಪದದವರು ಅಂಥ ಹೆಣ್ಣನ್ನು ನೋಡಿ ಕಟ್ಟದ್ದು. ಈಗ ನೀವೇನಾದರೂ ನೋಡಿದ್ರೆ ಬರಿತೀರಿ, ಅವ್ರಿಗೆ ಬರೆಯಕ್ಕೆ ಬರಲ್ಲ, ಅಕ್ಷರ ಜ್ಞಾನ ಇಲ್ಲ. ಅದರಿಂದ ಅವ್ರು ಏನು ಮಾಡ್ತಾರೆ, ಮನಸ್ಸಿನಲ್ಲೇ ಕಟ್ತಾರೆ ಪದಗಳನ್ನ. ಮಂಟೇಸ್ವಾಮಿ ಕಾವ್ಯ ಆಗಿರ್ಬೋದು, ಮಹದೇಶ್ವರ ಕಾವ್ಯ ಆಗಿರ್ಬೋದು, ಜುಂಜಪ್ಪನ ಕಾವ್ಯ ಆಗಿರ್ಬೋದು,
ಮತ್ತು ಮೈದಾಳ ರಾಮ, ಚೆನ್ನಿಗರಾಮ, ಗಣಪತ್ ರಾಜ, ಬಾಲನಾಗಮ್ಮ, ದೊಡ್ಡ ಬಸವಣ್ಣ, ಬಿಳಿಗಿರಿ ರಂಗಸ್ವಾಮಿ, ಮೇಲ್ಕೋಟೆ ಚೆಲುವನಾರಾಯಣ, ಚುಂಚನಗಿರಿ ಕಾಲಭೈರವ, ಚಾಮುಂಡೇಶ್ವರಿ ನಂಜುಂಡೇಶ್ವರ, ಇವೆಲ್ಲವನ್ನು ನಮ್ಮ ಜನಪದರು ಆವತ್ತು ಬರವಣಿಗೆ ಇಲ್ಲದೇನೆ ಅವರ ಗ್ರಾಮದಲ್ಲಿ ಯಾವ್ಯಾವ ಪದಾರ್ಥಕ್ಕೆ ಏನೇನು ಹೆಸರಿಟ್ಟಿರ್ತಾರ ಆ ಪದಗಳನ್ನ ಬಳಸ್ಕೊಂಡು ಕತೆ ಕಟ್ಟಿದ್ದಾರೆ. ಈಗ ನಮ್ಮ ಈ ಕಡೆ ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆಗೆ ಮಾದೇಶ್ವರ, ಮಂಟೇಸ್ವಾಮಿ, ಚುಂಚನಗಿರಿ ಭೈರವ, ಬೆಳಗಿರಂಗ, ಚಾಮುಂಡೇಶ್ವರಿ ಇವೆಲ್ಲ ಬಹಳ ಪ್ರಸಿದ್ಧಿ. ಈಗ ಅದೇ ನೀವು ಬೇರೆ ಕಡೆ ಮಂಗಳೂರು ಕಡೆ ಹೋದ್ರೆ ಅಲ್ಲಿ ಜನಪದ ಅಲ್ಲೇ ಬೇರೆ ಥರ ಇದೆ. ಹುಬ್ಳಿ, ಧಾರವಾಡ, ಗೋಕಾಕ್, ಬೆಳಗಾಂ, ಹಿಂಗೆ ಒಂದೊಂದು ಜಿಲ್ಲೆಯಲ್ಲಿ ಹೋದಾಗ ಅಲ್ಲಿಯ ಏನು ಆ ಮಾತಿನ ಶೈಲಿ ಕ್ಷೇತ್ರಕ್ಕೂ ತಕ್ಕಂತೆ ಜನಪದ ಸಾಹಿತ್ಯ ಬದಲಾಗ್ತಾ ಹೋಗ್ತಾ ಇದೆ. ಹೌದೌದು. ಹಂಗೆ ಅಲ್ಲೇನು ನೋಡ್ತಾರೋ ಅಲ್ಲಿ ಪದಗಳನ್ನು ಬಳಸ್ಕೊಂಡು ಅಲ್ಲಿಗೆ ಸಂಬಂಧಪಟ್ಟಂತೆ ಸಂತರ ಕಥೆಯನ್ನು, ದೇವರುಗಳ ಕಥೆಯನ್ನು ಹಾಡ್ತಾರೆ. ಅದು ಜನಪದ. ಜನಪದಕ್ಕೆ ಇನ್ನೊಂದು ವಿಶೇಷ ಏನು ಅಂತ ಅಂದರೆ ಇನ್ನೊಬ್ಬನ್ನ ಕಲಾವಿದನ ಮಾಡೋಕ್ಕೂ ಕವಿ ಮಾಡೋಕ್ಕೂ ಅವಕಾಶ ಇದೆ. ಈಗ ಬೇರೆ ನೀವೇ ಒಂದು ಹಾಡು ಬರೆದಿದ್ದೀರಿ ಅಂತ ಇಟ್ಕೊಳ್ರಿ, ಆ ಹಾಡನ್ನ ನಾನು ಒಂದು ಪದನೂ ತಿದ್ದಂಗಿಲ್ಲ. ತಿದ್ದಿದ್ರೆ ನೀವು ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀರಿ, ನಂದು ಸಾಹಿತ್ಯ ನೀನು ಯಾಕೆ ಚೇಂಜ್ ಮಾಡಿದೆ ಅಂತ. ಆಮೇಲೆ ನೀವೇನೋ ಒಂದು ರಾಗದಲ್ಲಿ ಹಾಕಿರ್ತೀರಿ, ನಾನು ಬೇರೆ ರಾಗದಲ್ಲಿ ಹಾಡ್ರೆ ಅದಕ್ಕೂ ನೀವು ಬೇಸರ ಮಾಡ್ಕೊತೀರಿ, ನಾನು ಮಾಡಿದ ರಾಗ ಇದು ನೀನು ಯಾಕೆ ಹಾಕಿದೆ ಅಂತ. ಆದರೆ ಜನಪದದವ್ರು ಹಂಗಲ್ಲ, ಒಂದು 4 ಲೈನ್ ಹಾಡಿ ರಾಗ ಕಟ್ಟಿ ಬಿಟ್ಬಿಡ್ತಾರೆ. ಅದು ನಮ್ಮೂರಿಂದ ನಿಮ್ಮೂರಿಗೆ ಬರುತ್ತೆ, ಅಲ್ಲಿ ಬೇರೆ ತರ ಯಾವ್ದಾದ್ರು ಸ್ವರೂಪ ಪಡ್ಕೋಬಹುದು. ಅಲ್ಲಿ ನೀವು ಏನೋ ಮಾಡ್ತೀರಿ, ಅಲ್ಲಿಗೆ ಅಲ್ಲಿಂದ ಮುಂದಕ್ಕೆ ನೀವು ಕಟ್ತೀರಿ. ಆಗ ನಾವು ಆಡಿದ್ದು ನೀವು ಆಡಿದ್ದು ಮುಂದಲೂರ್ಗೆ ಹೋಗುತ್ತೆ. ಅಲ್ಲೊಬ್ಬ ಏನು ಮಾಡ್ತಾನೆ, ಅದನ್ನ ಹಿಡ್ಕೊಂಡು ಅದಕ್ಕೊಂದೆರಡು ಪದ ಸೇರಿಸ್ತಾನೆ. ಹಿಂಗೆ ಆವತ್ತಿಂದ ಇವತ್ತಿನವರೆಗೂ ಮನುಷ್ಯನಿಗೆ ಮಾತು ಬಂದು ಅಕ್ಷರ ಜ್ಞಾನ ಇಲ್ಲದೆ ಕಟ್ಟಿದಂಥ ಪದಗಳು ಇವತ್ತು ದೊಡ್ಡ ದೊಡ್ಡ ವಿದ್ಯಾವಂತರಾಗಿದ್ರೂ ಇಲ್ಲಿವರೆಗೂ ಬಂದಿದೆಯಲ್ಲ. ಯಾಕೆ ಅಂತ ಅಂದರೆ ಜನಪದದಲ್ಲಿ ಸ್ವತಂತ್ರ ಇದೆ. ಕಟ್ಬೋದು, ಏನ್ ಬೇಕು ಕಟ್ಕೊಂಡು ಹೋಯ್ತಾ ಇರ್ಬೋದು. ಮುಂದಿನ ಜನರೇಷನ್ ಆಗಿನ ಕಾಲಕ್ಕೆ ಏನ್ ಬೇಕು ಅದನ್ನ ಕಟ್ಕೊಂಡ್ರು ಜನಪದ ಸಾಹಿತ್ಯ. ಅದು ಏನಕ್ಕೆ ಬರೆದಿರಲ್ಲ. ಆಮೇಲೆ ನೋಡಿ, ಜನಪದ ಅಂದ್ರೆ ಏನೋ ಒಂದಿಷ್ಟು ಇರ್ತದೆ, ನಮ್ಮ ಹಿರಿಯರು ಕೊಟ್ಟಿರೋದು. ಅದನ್ನೇ ಹಿಡ್ಕೊಂಡು ನಾನು ಒಂದು 10 ವರ್ಷ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಅಲ್ಲಿ ಇಲ್ಲಿ ಆಡ್ತಾ ಇದ್ರೆ ಅದಕ್ಕೆ ಬೇಕಾದ ಪದಗಳೇ ನನ್ನಿಂದನೂ ಹೊಸ್ತಾಗಿ ಬರ್ತವೆ. ಅದೇ ಜನಪದ. ಜನಪದ ಮೊಟ್ಕ ಆಗಲ್ಲ, ಇಷ್ಟೇ ಆಗೋಯ್ತು ಅಂತ ಏನಿಲ್ಲ. ಅದು ಚಿಗುರು ಹೊಡಿತಾನೆ ಇರ್ತದೆ. ಹಂಗೆ ಚಿಗುರು ಹೊಡ್ಕೊಂಡು ಇಲ್ಲಿವರೆಗೂ ಬಂದಿದೆ. ಇವತ್ತಿನ ತಂತ್ರಜ್ಞಾನದಲ್ಲಿ ಈ ಜನಪದ ಸಾಹಿತ್ಯ ಅಂತ ಹೇಳಿದ್ರೆ ಇದನ್ನೆಲ್ಲಾದ್ರೂ ಒಂದು ಸ್ಟೋರೇಜ್ ಅಲ್ಲಿ ಅಂದ್ರೆ ಬರವಣಿಗೆ ಮೂಲಕ ಇಲ್ಲ ಯಾವುದೋ ಒಂದು ಡಾಕ್ಯುಮೆಂಟ್ ಮೂಲಕ ಇಡುವಂತ ಕೆಲಸಗಳು ಆಗ್ತಾ ಇದೆಯಾ ಇವಾಗ? ಏನಾದ್ರೂ ಈಗ ಅದೇ ಮೌಖಿಕವಾಗಿ ಹೋಗ್ತಾ ಇರುವಂತ? ಇಲ್ಲ ನೋಡಿ, ಈಗ ಜನಪದ ಮೌಖಿಕವಾಗಿ ಅವತ್ತೇ ಸೃಷ್ಟಿಯಾಯಿತು, ಅಕ್ಷರ ಜ್ಞಾನ ಇಲ್ಲದೆ. ಅಕ್ಷರ ಜ್ಞಾನ ಕಲ್ತವ್ರು ಏನು ಮಾಡಿದ್ರು, ಈಗ ಈ ಮನುಷ್ಯ ಏನು ಹೇಳ್ತಾ ಇದ್ದಾನೆ ಇವನ ಹತ್ರ ರೆಕಾರ್ಡ್ ಮಾಡೋಕ್ಕೆ ನಮ್ಮ ಟೈಪ್ ರೆಕಾರ್ಡ್ ಇಲ್ಲ. ಅವತ್ತಿನ ಇದರಲ್ಲಿ ಏನು ಮಾಡಿದ್ರು, ಬರೆಯೋಣಿಗೆ ಶುರು ಮಾಡಿದ್ರು. ಈಗ ನಮ್ಮ ತಂದೆ ತುಂಬ ದೊಡ್ಡ ಕಲಾವಿದರು, ಮಳವಳ್ಳಿ ಗುರುಬಸವಯ್ಯನವರು ಅಂತ. ಪ್ರಾರಂಭದಲ್ಲಿ ಆಕಾಶವಾಣಿಲಿ ಆಡಿದಂಥವ್ರು, ಹೊರದೇಶಕ್ಕೆಲ್ಲ ಹೋಗಿ ಆಡ್ಬಿಟ್ಟು ಬಂದಂಥವ್ರು. ಇದೇ ತಂಬೂರಿ ಕಥೆಯನ್ನು. ಆಗ ನಮ್ಮ ತಂದೆ ಹತ್ರಕ್ಕೆ ಜೀಶಂ ಪರಮೇಶ್ವರನವರು, ತಿಪ್ಪೇಸ್ವಾಮಿಯವರು ಇಲ್ಲೆಲ್ಲರೂ ಬರೋರು. ಬಂದು ಅವ್ರ ಕತೆ ಕೇಳಿದ್ರೆ ನಮ್ಮ ತಂದೆ ಹೇಳೋರು, ಅವ್ರು ಬರೆಯೋರು. ಆ ರೀತಿ ಪುಸ್ತಕ ಮಾಡಿರೋರಲ್ಲಿ ಸುಮಾರು ಜನ ಇದ್ದಾರೆ. ಪ್ರಾರಂಭ ಮಾಡಿದವರು ಜೀಶಂ ಪರಮೇಶ್ವರನವರು. ಜನಪದವನ್ನು ಪುಸ್ತಕ ಮಾಡಿ ಅವರವರ ಮನೆಗೆ ಹೋಗಿ ಅದನ್ನು ಸಂಗ್ರಹಿಸಿದಂಥವರು ಜೀಶಂ ಪರಮೇಶ್ವರನವರು. ಅದಾದಮೇಲೆ ಪಿ ಕೆ ರಾಜಶೇಖರ್ ಅವರು, ಹನೂರು ಕೃಷ್ಣಮೂರ್ತಿ ಸಾರ್ ಅವರು, ಇವರು ಯಾರು ಬಸಲಿಂಗಯ್ಯನವರು, ಆಮೇಲೆ ಇ ಸಿ ರಾಮಚಂದ್ರೇಗೌಡರು, ತುಂಬ ಜನ ಬರೆದಿದ್ದಾರೆ. ಅದು ಪುಸ್ತಕವಾಗಿದೆ. ಈಗ ನಾವು ಕಥೆ ಮಾಡ್ತಿದ್ವಲ್ಲ, ನಾವೇನು ಮಾಡೋದು, ನಾವು ಒಂದು ರಾತ್ರಿಯಲ್ಲಿ ಒಂದು ಊರಲ್ಲಿ ಇರ್ಬೋದು, ಇನ್ನೊಂದರ ಊರಲ್ಲಿ ಹೋಗಿ ಆಡೋಕ್ಕಾಗಲ್ಲ. ನಾನು ಇಲ್ಲೇ ಆಡೋಕ್ಕೆ ಸಾಧ್ಯ. ಅವಾಗ ಕ್ಯಾಸೆಟ್ ಬಂತು. ಆಗೇನು ಮಾಡೋದು, ಕ್ಯಾಸೆಟ್ ಮಾಡೋದು. ನಾನು ಇಲ್ಲಿ ಸಿದ್ದಪ್ಪಾಜಿ ಕತೆ ಇಲ್ಲ ಆಡ್ತಿದ್ರೆ ನಾನು ಆಡಿರೋದೇ ಕ್ಯಾಸೆಟ್ ಇನ್ನೊಂದು ಊರಲ್ಲಿ ಆಡ್ತಿರ್ತದೆ, ಅವರು ಕೇಳ್ತಾ ಇದ್ರು. ಹಂಗೆ ಕಾಲಕ್ಕೆ ಜನಪದವನ್ನು ನಾವು ಏನು ಮಾಡಿದ್ದೀವಿ ಅಂದರೆ, ಹಂಗೆ ಮನೆ ಮುಂದೆ ಹೋಗಿ ಆಡ್ತಾ ಇದ್ದು, ರಾತ್ರಿ ಟೈಮ್ ಮಾಡ್ತಾ ಇದ್ದು. ಈ ಜನಪದ ಅಂದರೆ ಹೆಂಗೆ ಅಂದರೆ, ಯಾವ ಹೆಣ್ಮಕ್ಳು ಏನು ಋತುಮತಿ ಆಯ್ತಾರೆ ಅವತ್ತು ಗುಳ್ಳಾಕೋದು ಅಂತಾರೆ, ಅವತ್ತಿಗೂ ಆಡ್ತಿದ್ದೋ ನಾವು. ಅವತ್ತಿಗೂ ಎಲ್ಲರೂ ಎಚ್ಚರ ಇರಬೇಕಲ್ಲ, ಹುಡುಗಿ ಗುಳ್ಳೊಳಗೆ ಕೂತಿರ್ತಾರೆ, ನಾವು ಆಡೋದು.
ಇವತ್ತು ಆ ಸಂಪ್ರದಾಯ ಇಲ್ಲ ಅಂತ ಅನ್ಕೋತೀನಲ್ಲ, ಇವತ್ತು ಆಡ್ತಾರ? ಇವತ್ತು ಹಳ್ಳಿ ಕಡೆ ಇದೆ, ಹಳ್ಳಿ ಕಡೆ ಇದೆ, ಸಿಟಿಲಿಲ್ಲ. ನಾವು ಸಿಟಿಲೇ ಆಡ್ತಿದ್ದೋ ಅವತ್ತು. ಅದು ಆಮೇಲೆ ಮದುವೆಗೆ ಆಡ್ತೀವಿ, ಮದುವೆಗೆ ಶೋಭಾನೇನೂ ಆಡ್ತೀವಿ, ನಮ್ಮ ಕಥೆನೂ ಆಡ್ತೀವಿ. ಇನ್ನು ಮಗು ಹುಟ್ಟರೆ ನಾಮಕರಣಕ್ಕೂ ಆಡ್ತೀವಿ, ಮನೆ ಓಪನಿಂಗ್ ಆಡ್ತೀವಿ. ಯಾವ ಮನುಷ್ಯ ಹುಟ್ಟದಬ್ಬಕ್ಕೆ ಆಡಿದ್ವೋ ಅವ್ನು ದೊಡ್ಡವನಾದಾಗ ಮದುವೆಗೂ ಆಡ್ತೀವಿ. ಅವ್ರಿಗೊಂದು ಮಗು ಆದರೆ ಆ ಮಗುಗೂ ಆಡ್ತೀವಿ ನಾಮಕರಣದ ದಿನ. ಕೊನೆಗೆ ಅವ್ನು ಸತ್ತಾಗ ಹೆಣದ ಮುಂದೆನೂ ಆಡ್ತೀವಿ, ಸತ್ತ ಹನ್ನೊಂದು ದಿನಕ್ಕೆ ತಿಥಿ ದಿನನೂ ಆಡ್ತೀವಿ. ಅಂದರೆ ಜನಪದಕ್ಕೆ ಇದಕ್ಕೆ ಅಂತ ಭೇದ ಭಾವ ಏನಿಲ್ಲ? ಇಲ್ವೇ ಇಲ್ಲ. ಅದು ಜನಪದ ಅಂದ್ರೆ ನಿಮ್ದಲ್ವೇ ಪದ, ಅದು ಜನ ಇರೋವರೆಗೂ ಪದ ಇರುತ್ತೆ. ಅಲ್ಲ, ಶುಭ ಅಶುಭ ಅನ್ನೋದು ಯಾವುದೇ ಭೇದ ಇಲ್ಲ ಇಲ್ಲ ಇಲ್ಲ, ಅಶುಭ ಅನ್ನೋದು ಇಲ್ವಲ್ಲ ಇಲ್ಲಿ. ಅಶುಭ ಅನ್ನೋ ಪದನೇ ಇಲ್ಲ. ಅಶುಭ ಅಂದ್ರೆ ಏನಂತ ಅಂದ್ರೆ ಮತ್ತೊಬ್ರಿಗೆ ತೊಂದರೆ ಕೊಡೋದು, ಅವ್ರ ಮನೆ ಹಾಳು ಮಾಡೋದು, ಇದು ಕೆಟ್ಟದು. ಕೆಟ್ಟದು ಅಂತ ಯಾವುದೂ ಇಲ್ಲ ಇಲ್ಲಿ, ಎಲ್ಲ ಒಳ್ಳೇದೇ. ಬಳಸೋ ರೀತಿ ಮೇಲೆ ಇದೆ ಅಷ್ಟೆ, ಎಲ್ಲ ಒಳ್ಳೇದು. ಇಷ್ಟು ಜನಪದ ಸಾಹಿತ್ಯ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಒಂದು ಜನಪದ ಸಾಹಿತ್ಯ ಹೇಗೆ ಬಂತು ನಿಮಗೆ? ಈ ಜನಪದ ಕಲೆನ ನಾನು ಆರಿಸ್ಕೋಬೇಕು, ನೀಲಾಗಾರ ಪದ್ಧತಿಯಲ್ಲಿ ಮುಂದೆ ಹೋಗ್ಬೇಕು, ನೀವು ಹೇಳಿದ್ರೆ ನಮ್ಮ ತಂದೆನೇ ನಮಗೆ ಗುರುಗಳು ಅಂತ. ಹೌದು. ಅದ್ರ ಒಂದು ಕತೆ ಹೇಳೋದಾದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ? ನಾನು ಈ ರಂಗಕ್ಕೆ ಬಂದಿದ್ದು ಏನು ಅಂಥ ವಿಶೇಷ ಏನಲ್ಲ ಬಿಡ್ರಿ. ಏನು ನಾನೇನು ದೊಡ್ಡ ಮನೆತನದವನೇನಲ್ಲ. ಎಲ್ಲವನ್ನು ಬಿಟ್ಬಿಟ್ಟು ಮಹನೀಯರಂಗೆ, ಕನಕದಾಸರಂಗೆ, ಪುರಂದರದಾಸರನ್ನ ತೊಂಬರಿಡ್ಕೊಂಡು ಬಂದವನೇನಲ್ಲ ನಾನು. ನಮ್ಮ ತಂದೆ ತುಂಬ ದೊಡ್ಡ ಕಲಾವಿದರು. ಅವರು ಹಾಡುವ ಸಮಯದಲ್ಲಿ ಹೊಸದಾಗಿ ಟೈಪ್ ರೆಕಾರ್ಡ್ಗಳು ಬಂದವು, ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ. ಆ ಸಮಯದಲ್ಲಿ ಹಳ್ಳಿಲಿರೋ ಟೈಪ್ ರೆಕಾರ್ಡ್ ತಗೊಂಡವರೆಲ್ಲ ನಮ್ಮ ಮನೆಗೆ ಬರೋರು. ನಮ್ಮ ತಂದೆ ಕ್ಯಾಸೆಟ್ ಆಡಿರಲಿಲ್ಲ ಇನ್ನು. ಮನೆಗೆ ಬರೋರು ಬಸಪ್ಪನವರೇ ಒಂದು ನಮ್ಮ ಮನೆ ದೇವ್ರದ್ದು ಮಾದೇಶ್ವರನ ಹಾಡಿ ಅಂದರೆ ಸುರು ಅಲ್ಲೇನೆ, ತೊಂಬರಿ ಎತ್ಕೊ ಬರೋ ಅಲ್ಲೇನೆ. ಗುರುವೇ ಮೊದಲೇ ನಿಮ್ಮ ಪಾದವ ನೆನಿವೇನು ಮತಿಗಳ ಕರುಣಿಸೋ ಮಾದೇವಾ, ಯತಿಗಳ ಹೃದಯದಿ ಮನೆ ಮಾಡಿರುವ ಗತಿ ಮೋಕ್ಷ ಕೊಡು ಗುರುದೇವಾ. ಸ್ವಾಮಿ ಹುಟ್ಟಿದ್ದೆ ಉತ್ತರ ದೇಶವು, ಹುಟ್ಟಿದ್ದೆ ಉತ್ತರ ದೇಶವು, ಬೆಳೆದದ್ದು ಕತ್ತಲ ರಾಜ್ಯವು, ಬೆಳೆದದ್ದು ಕತ್ತಲ ರಾಜ್ಯವು, ಬಂದದ್ದು ಬಾಳೆಲೆ ಸೀಮೆಯು, ನಿಂದದು ಏಕಾಂಗಿ ಮಲೆಯಲ್ಲಿ. ಗುರುಗಳಿಂದ ಕೊಕ್ಕು ತೊರೆದು ಕೊರಳಿಗೆ ಲಿಂಗಧಾರಣೆ ಮಾಡಿಸಿಕೊಂಡು, ಕನ್ಯೆ ಎಂಬ ಕೈಲಾಸವ ತೊರೆದು ಗಿರಿಜೆ ಎಂಬ ಕಲ್ಯಾಣ ಮರೆತು, ಹೆಣ್ಣು ಹೊನ್ನು ಮಣ್ಣು ಏನು ಬೇಕಿಲ್ಲ ಅಂತೇಳಿ 77 ಮಲೆ ಮಧ್ಯದಲ್ಲಿ ಕೆಂಬತ್ತಿ ಮರದ ನೆರಳಲ್ಲಿ ಸೀಗೆ ಗುತ್ತಿಯಲ್ಲಿ ಬಾಡಬಾಕಿನ ಮುಳ್ಳೊಳಗೆ 7 ಬಾಯಿ ಹೊನ್ನು ಉತ್ತದಲ್ಲಿ ಒಡೆದಿಡುವ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದು ಬಾರಿ ಉಘೇ ಅಯ್ಯ ಹಾಲುತ್ತ ಕರೆವೇನೋ, ಅಯ್ಯನ ಕೂಗುತ್ತ ಕರೆವೇನೋ, ಧೂಪವನಾಕಿ ಕರೆವೇನು ನಮ್ಮ ದುಂಡುಳ್ಳು ಮಾದೇವನ. ಹಿಂಗೆ ಶುರು ಮಾಡ್ಬಿಡೋರು. ನಾನು ಚಿಕ್ಕ ಹುಡುಗ ಸ್ಕೂಲ್ಗೆ ಹೋಯ್ತಿರ್ನಿಲ್ಲ, ಅಲ್ಲಿ ಕೂತ್ಕೊಂಡು ಕೇಳೋದು. ದಿನಕ್ಕೆ ಒಬ್ರಿಬ್ರು ಬರ್ತಾಯಿದ್ರು. ಅದನ್ನು ಕೇಳ್ತಾ 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 ತಲೆಯಲ್ಲಿತ್ತು. ಹಿಂಗೆ ಆಟ ಆಡ್ಕೊಂಡು ಕಾಲ ಕಳೆದೆ. ನನಗೊಂದು 12ರಿಂದ 13 ವರ್ಷ ಇರುವಾಗ ನಮ್ಮ ತಂದೆ ತೀರ್ಕೊಂಡ್ರು. ಅವರು ತೀರ್ಕೊಂಡ್ಮೇಲೆ ನಮ್ಗೆ ಸ್ವಲ್ಪ ಬಡತನ ಊಟಕ್ಕೆ. ನಮ್ಮ ತಂದೆ ಇದ್ದರು, ನಮ್ಮನ್ನೆಲ್ಲ ಸಾಕ್ತಿದ್ರು. ಇನ್ನು ಅವರಿಲ್ಲ. ಈಗ ನಾನು ಓದ್ತಾನೂ ಇಲ್ಲ, ಎಂಥದ್ದು ಇಲ್ಲ. ಬಟ್ ನಾನು ಚಿಕ್ಕ ಹುಡುಗನಲ್ಲೇ ನಮ್ಮ ತಂದೆ ಒಂದು ಟೈಲರ್ ಅಂಗಡಿಗೆ ಸೇರಿಸಿದ್ರು, ಕಾಜಾಗುಂಡಿ ಮಾಡೋದು ಕಲೀರಿ ಅಂತ. ಅದು ಕೆಲಸ ಕಲಿತಾ ಇದೆ, ಒಂದಷ್ಟು ಕಲ್ತಿದ್ದೆ. ಅವಾಗೇನಾಯಿತು, ಇಲ್ಲ ನಮ್ಮ ತಾಯಿ ಇಲ್ಲ ನಮ್ಮ ಮನೇಲಿ ಯಾರು ಒಬ್ಬರು ಹಾಡಬೇಕು, ಇವನು ಕರ್ಕೊಂಡೋಗಿ ಅಂತ ಕಳಿಸಿದ್ರು ದೊಡ್ಡವ್ರ ಜೊತೆಯಲ್ಲಿ. ಆವತ್ತು ದೊಡ್ಡವ್ರ ಜೊತೆಲಿ ಜೋಳಿಗೆ ಹಾಕ್ಕೊಂಡು ತೊಂಬರಿ ಹಾಕ್ಕೊಂಡು ಹೊಂಟವನು. ಯಾಕೆ ಹೋದೆ ಅಂದರೆ, ಸಂಜೆ ಆದ ಕೂಡಲೇ ಅವ್ರು 8 ಆಣೆ 4 ಆಣೆ ಸಮಯ ಬಂದು 1 ರೂಪಾಯಿನೂ ಕೊಟ್ಬಿಡೋರು. ಆಮೇಲೆ ಒಂದಷ್ಟು ಅಕ್ಕಿ ರಾಗಿ ಅದೆಲ್ಲ ಕೊಡೋರು, ತಂದು ಮನೆಗೆ ಕೊಡುವೆ. ಇದು ನಮ್ಮ ಪ್ರತಿದಿನದ ಜೀವನಕ್ಕೆ ನಡೀತು. ಆ ಒಂದು ಇದಕ್ಕೇನು ಮಾಡ್ದೋ, ಎಲ್ಲರೂ ಕಷ್ಟಪಡೋದು ಏನಕ್ಕೆ? ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತಾರಲ್ಲ, ಸರಿ ಈ ಸಿಗ್ತಾ ಇದೆಯಲ್ಲ, ಆಮೇಲೆ ಇದು ನಮ್ಮ ಪರಂಪರೆ. ಹೊಂಟ್ಬಿಟ್ಟೆ ಅವ್ರ ಜೊತೆ. ಯಾರಾದ್ರೂ ಉಳಿಸ್ಲೇಬೇಕಲ್ಲ. ಹೌದು ಹೌದು. ಒಂದು ಕಡೆ ಊಟ ಇಲ್ಲದೆ ಊಟಕ್ಕೋಸ್ಕರ ಹೋದೆ ಅಂತ ಹೇಳಿದ್ರು ಇಲ್ಲ, ಆ ಮನೆಯ ಋಣ ಇದೆಯಲ್ಲ, ನಾವು ಮಂಟೇಸ್ವಾಮಿ ಋಣ ತಿಂದಿದ್ದೀವಲ್ಲ, ಅವನ ಹೆಸರು ಹೇಳ್ಕೊಂಡು ತಲತಲಾಂತರದಿಂದ ಬದುಕಿದ್ದೀವಲ್ಲ, ಆ ಋಣಕ್ಕೆ ನಾವು ಸೇವೆ ಮಾಡಬೇಕಲ್ಲ. ಅದಕ್ಕೆ ನನ್ನೊಬ್ಬನ ಕರ್ಕಂತು ಈ ರಂಗ.
ಅಲ್ಲಿ ಹೋದವನ ನಾನು ಆವತ್ತಿಂದ ಇವತ್ತಿನವರೆಗೂ ಆ ತಂಬೂರಿ ಜನಪದ ಕಲೆಯಲ್ಲೇ ನನ್ನ ಬದುಕನ್ನ ಕಟ್ಕೊಂಡು ತುಂಬ ಚೆನ್ನಾಗಿದ್ದೀನಿ. ನೀವು ಈ ರಂಗಕ್ಕೆ ಬಂದಾಗ ಅಂದ್ರೆ ಈ ನೀಲಗಾರರ ಪದ್ಧತಿಗೆ ಬಂದಾಗ ಇನಿಷಿಯಲ್ ಡೇ ಸ್ಟಾರ್ಟಿಂಗ್ ದಿನಗಳು ತುಂಬ ಕಷ್ಟಗಳು ಇದ್ದಿರ್ಬೋದು ಆಗಿನ ಕಾಲದಲ್ಲಿ. ಹೌದು, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನೋಡಿದಾಗ ಬದಲಾಗಿದೆಯಾ ಕಾಲ ಅಂತ? ಕಾಲ ಯಾವ ಥರ ಬದಲಾಗಿದೆ ಅಂತ ಅಂದರೆ, ದುಡ್ಡು ಜಾಸ್ತಿ ಸಂಪಾದನೆ ಆಯಿತು. ಕೆಲವು ಯಾವುದಕ್ಕೂ ಗೌರವ ಕೊಡದೆ ದುಡ್ಡಿದ್ರೆ ನಾನೇ ದೊಡ್ಡವನು, ಇವೇನು ಇಲ್ಲ, ಇವೇನು ಕೆಲಸಕ್ಕೆ ಬಾರದೇ ಇದ್ದವರು, ಈ ಥರದ ಭಾವನೆಗಳು ಜನರಲ್ಲಿ ಉಟ್ಕೊಬಿಟ್ಟಿದೆ. ದುಡ್ಡಿದ್ರೆ ಎಲ್ಲ, ದುಡ್ಡಿಂದ ಒಂದು ವಸ್ತು ಕೊಂಡ್ಕೋಬೋದು, ಪ್ರೀತಿ ಕೊಂಡ್ಕೊಳಕ್ಕಾಗಲ್ಲ, ತಂದೆ ತಾಯಿನ ಕೊಂಡ್ಕೊಳಕ್ಕಾಗಲ್ಲ, ಅದೆಲ್ಲೂ ಸಿಗದೇ ಇರೋಂಥದ್ದು. ಅವತ್ತು ತಂದೆ ತಾಯಿ ಅಂದರೆ ತುಂಬ ಗೌರವ. ಇವತ್ತಿಲ್ಲ ಅಂತಲ್ಲ, ಇವತ್ತು ಒಳ್ಳೆ ಪುಣ್ಯಾತ್ಮರಿದ್ದಾರೆ, ಇದ್ದಾರೆ. ತಂದೆ ತಾಯಿಯನ್ನು ಗೌರವಿಸುವಂಥವರು ಒಳ್ಳೆಯವರಿದ್ದಾರೆ. ಆವತ್ತು ಜಾಸ್ತಿ ಇತ್ತು. ತಂಬೂರಿಯವರು, ಕಂಸಾಳೆಯವರು, ತತ್ವಪದದವರು, ಆರ್ಕೆಸ್ಟ್ರಾ ಇರಲಿಲ್ವಲ್ಲ, ತುಂಬ ಮನೋರಂಜನೆಗೆ ಜನಪದ ಸಾಹಿತ್ಯನೇ ಇದ್ದಿದ್ದು ಅವಾಗ. ಹೌದು. ಎಲ್ಲೋ ಒಂದು ಹಳ್ಳಿಲಿ ತೇವ್ರಿ ಮೇಲೆ ಭತ್ತ ನಾಟಿ ಮಾಡೋರು ಒಂದು ಜನಪದ ಸಾಹಿತ್ಯ ಆಡ್ತಾ ಇದ್ರು. ಹೌದು. ಇನ್ನೆಲ್ಲೋ ರೋಡಲ್ಲಿ ಎಲ್ಲಾದ್ರೂ ನಡ್ಕೋಬೇಕಾದ್ರೆ ಈಗ ಮಾದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆಲ್ಲ ಹೋಗ್ತಾರೆ, ಅವಾಗ ಜನಪದ ಸಾಹಿತ್ಯ ಆಡ್ಕೊಂಡು ಹೋಗ್ತಾ ಇದ್ರು. ಹೌದು. ಇವತ್ತಿನ ದಿನಗಳಲ್ಲಿ ಟೆಕ್ನಾಲಜಿ ಬಂದಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಾಯ್ತಾ ಅಂತ? ವ್ಯತ್ಯಾಸ ಏನಾಗಿದೆ ಅಂದರೆ, ಇರೋರ ಹತ್ರ ಆಡಿಸಿ ಮೊಬೈಲಲ್ಲಿ ಮಡಿಕೊಂಡಿದ್ದಾರೆ, ಅದನ್ನು ಕೇಳ್ಕೊಂಡು ಕಾಲ ಕಳೀತಾರೆ. ಮೊಬೈಲ್ ಒಂದಿನ ಹೋದಾಗ ಅದು ಹೊಟ್ಟೋಗುತ್ತೆ. ಮತ್ತೆ ಅದು ಹೇಳೋದಾದ್ರೆ ಜನಪದ ಸಾಹಿತ್ಯ ಮೊದಲು ಯಾವುದೂ ಇರಲಿಲ್ಲ, ಜನಪದ ಸಾಹಿತ್ಯಕ್ಕೆ ಅವಲಂಬನೆ ಆಗಿದ್ರು. ಇವತ್ತಿನ ದಿನಗಳಲ್ಲಿ ಮಾಡರ್ನಲ್ ಮ್ಯೂಸಿಕ್ ಎಲ್ಲ ಬಂದಿದೆ, ರ್ಯಾಪ್ ಸಾಂಗ್ಗಳು ಬಂದಿದೆ. ಇದ್ರ ಮಧ್ಯೆ ಜನಪದದ ಪರಿಸ್ಥಿತಿ ಹೇಗಿದೆ? ಚೆನ್ನಾಗಿ ಕೇಳಿದ್ರಿ ನೀವು. ಬಟ್ ಅಲ್ಲಿ ಜನಪದದ ಪರಿಸ್ಥಿತಿ ಅಂದರೆ ಏನೋ ಅದು ಎದುರ್ತಾ ಇದೆ ಬೇರೆ ಕಲೆ ಮುಂದೆ ಅಂತ ಅನ್ಕೋಬೇಡ್ರಿ. ಈಗ ನೀವು ಏನೇ ಊಟ ತಿನ್ನಿ, ಒಂದಿನ ತಿನ್ಬೋದು, 2 ದಿನ ತಿನ್ಬೋದು, ಆಮೇಲೆ ತಿನ್ನೋಕ್ಕಾಗಲ್ಲ. ಅದೇ ನೀವು ಉಪ್ಪೆಸರು ರಾಗಿ ಮುದ್ದೆ ನೋಡಿ, ನೀವು ದಿನ ತಿನ್ಬೋದು, ಆರೋಗ್ಯಕ್ಕೆ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ಜನಪದ. ತುಂಬ ತುಂಬ ಕಡಿಮೆ ದುಡ್ಡಲ್ಲಾಗುವಂಥದ್ದು ಹಿಟ್ಟು, ರಾಗಿ ಮುದ್ದೆ, ಸೊಪ್ಪು. ರೋಗಕ್ಕೆ ತುಂಬ ದೇಹಕ್ಕೆ ತುಂಬ ಒಳ್ಳೆಯದು, ಯಾವ ರೋಗ ಬರಲ್ಲ. ಅದೇ ನೀವು ಬೇರೆ ಪದಾರ್ಥ ತಿಂದು ರೋಗ ಬರುತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆ. ಈಗ ನೀವು ಒಂದು ಆರ್ಕೆಸ್ಟ್ರಾ ಕೇಳ್ತೀರಾ, ಇನ್ಯಾವುದೋ ಒಂದು ಮ್ಯೂಸಿಕ್ಕು ಏನು ಬಡಿತಾರಲ್ಲ ಅದಕ್ಕೆ ಕೇಳ್ತೀರಾ, ಹೆಣ್ಣು ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ. ಒಬ್ಬ ಮನುಷ್ಯನಿಗೆ ಎಷ್ಟೊತ್ತು ಅದು ಹಿಡ್ಕೊಳಕ್ಕೆ ಸಾಧ್ಯ? ಎಷ್ಟೊತ್ತು ಹಿಡ್ಕೋಬೋದು? 1 ಗಂಟೆ, 2 ಗಂಟೆ, 3 ಗಂಟೆ. 3 ಗಂಟೆ ಮೇಲೆ 3 ಗಂಟೆ ಮೇಲೆ ಅವ್ರ ಹತ್ರನೂ ಏನೂ ಇರಲ್ಲ ಹೇಳೋಕ್ಕೆ, ಅವ್ರ ಹತ್ರನೂ ಏನೂ ಇರಲ್ಲ ಹೇಳೋಕ್ಕೆ. ಇವ್ರು ಕೇಳೋಕ್ಕೆ ಇನ್ನೇನು ಆಡಿದ್ದೆ ಆಡೋ, ಇದೇನೋ ಬೇರೆ ಏನೋ ನಮ್ಗೆ ನೀತಿ ಹೇಳಲೇ ಇಲ್ವಲ್ಲ. ಅಪ್ಪ ಅಮ್ಮ ಅಂದರೆ ಹೆಂಗೆ, ಅಕ್ಕ ತಂಗಿ ಅಂದರೆ ಹೆಂಗೆ, ಅಣ್ಣ ತಮ್ಮ ಅಂದರೆ ಹೆಂಗೆ, ಈ ಸಮಾಜದಲ್ಲಿ ನಾನು ಹೆಂಗೆ ಬದುಕಬೇಕು ಅಂತ ಏನು ಹೇಳಲೇ ಇಲ್ವಲ್ಲ. ಬರೀ ಮನಸ್ಸನ್ನ ಕೆರಳಿಸ್ತಾನೆ ಇರ್ತದೆ, ಮನಸ್ಸನ್ನ ಕೆರಳಿಸ್ತಾ ಇರ್ತದೆ. ಎಷ್ಟೊತ್ತು ಕೆರಳುತ್ತೆ ನಿಮಗೆ? ಒಂದು ಟೈಮ್ ಅಷ್ಟೇ. 1 ಗಂಟೆ, 2 ಗಂಟೆ, 3 ಗಂಟೆ. ನಿಮ್ಮ ಜನಪದ ಹಂಗಲ್ಲ. ಇವಾಗ ಕೂತ್ರೆ ಬೆಳಗ್ಗೆ 6 ಗಂಟೆವರೆಗೂ ನಿಮ್ಮ ಮನಸ್ಸನ್ನ ಅರಳಿಸ್ತಾ ಇರ್ತದೆ. ಪ್ರತಿಯೊಂದು ಕ್ಷಣಕ್ಕೂ ಅದು ಕುತೂಹಲ ಆಗ್ತಾ ಇರ್ತದೆ. ಮತ್ತೆ ಬದುಕಿನ ಪಾಠಗಳು ಜನಪದದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲ್ಲ? ಯಾಕೆಂದ್ರೆ ಜನಪದವೇ ಜನ. ಹೌದು. ಈಗ ಒಂದು ಸಣ್ಣ ಉದಾಹರಣೆ, ಬನ್ನಿ ಸ್ವಾಮಿ ಊಟ ಮಾಡಿದ್ರಾ ಅನ್ನೋದೇನು? ಆಯ್ತು ನಿಮ್ದಾಯ್ತಾ ಅಂತಾರೆ. ಅದು ಕೂತ್ರ ಹಿಂಗಂದ್ರೆ ಹಿಂಗಂತೆ ಅಂತ ತಿಳ್ಕೊಂಡಿದ್ದಾರೆ. ಈಗ ನಮ್ಮ ಜನಪದದಲ್ಲಿ ಹಳ್ಳಿಗೆ ಬಂದ್ಬಿಟ್ರೆ ಅಯ್ಯೋ ತತಯ್ಯ ಅಂತಾರೆ. ತತಯ್ಯ ಅಂದ್ರೆ ಏನು? ಕೊಡೆಯ ಅಂತ. ಊಟ ಕೊಡೆಯ ಏನೋ ಒಂದು, ಅಯ್ಯೋ ಅಚ್ಚಿಚ್ಚೆ ಒತ್ಕಪ್ಪ ಅಂತಾರೆ. ಅಚ್ಚಿಚ್ಚೆ ಅಂದ್ರೆ ಏನು? ಆ ಕಡೆ ಅಂತ. ಆ ಗ್ರಾಮೀಣದಲ್ಲಿ ಯಾವ ಪದ ಬಳಸ್ತಾರೋ ಅದೇ ಪದಗಳನ್ನ ಬಳಸಿ ಹಾಡು ಕಟ್ಟಿದ್ದಾರೆ, ಕತೆ ಕಟ್ಟಿದ್ದಾರೆ. ಅದು ನಿಮ್ಮದು ಹೌದು, ನಮ್ಮದು ಹೌದು, ಡೆಲ್ಲಿಲಿರೋರ್ದು ಹೌದು. ಪ್ರತಿಯೊಬ್ಬರ ಬದುಕಿನ ಗೀತೆ ಜನಪದ ಗೀತೆ. ಹೌದು. ನೀವು ಈಗ ನಾನು ಮೈಸೂರಿಗೆ ಬಂದಿದ್ದೀನಿ, ನಾನು ಮೂಲತಃ ಮಳವಳ್ಳಿಯವನು, ಮೈಸೂರಿಗೆ ಬಂದಿದ್ದೀನಿ. ಇಲ್ಲಿ ಬಂದ್ರು ಜನಪದವೇ. ನೀವು ಪ್ರಾರಂಭದಲ್ಲಿ ಮಾತು ಕಲ್ತ್ರಲ್ಲ ಸ್ವಾಮಿ, ಮಾತು ಹೆಂಗೆ ಕಲ್ತ್ರಿ? ಯಾರು ಹೇಳ್ಕೊಟ್ರು ನಿಮಗೆ? ಬನ್ನಿ ಕೂತ್ಕೊಳ್ಳಿ, ಊಟ ಆಯ್ತಾ, ಎಲ್ಗೋಗಿದ್ರಿ, ಗದ್ಗೋಗಿದ್ದೆ ಅನ್ನೋದು ಯಾರು ಹೇಳ್ಕೊಟ್ರು? ಅವರೇ ಕಟ್ಕೊಂಡಿದ್ದು. ಇದು ಜನಪದ. ಜನ ಎಲ್ಲಿವರೆಗಿದ್ದಾರೆ, ಎಲ್ಲಿವರೆಗೂ ಮಾತಾಡ್ತಿರ್ತಾರೆ, ಅದೆಲ್ಲ ಜನಪದವೇ. ಇವತ್ತಿನ ಜನರೇಷನ್ ಹುಡುಗರು ಯಾರಾದರೂ ಮುಂದೆ ಬರ್ತಾ ಇದ್ದಾರೆ ಜನಪದಕ್ಕೋಸ್ಕರ? ಜನಪದಕ್ಕೆ ಅದು ತುಂಬ
ಕಠಿಣವಾದದ್ದು ಜನಪದ ಅನ್ನೋದು. ಈಗ ನಾನು ಹೇಳ್ಬೋದು ಅವ್ರಿಗೆ ಕಟ್ಬೋದು ಅಂತ, ಆ ಕಟ್ಟುವ ಭಾವನೆ ಇರಬೇಕು. ಹೌದು. ನೀವು ಜನಪದರು ಕೂತಲ್ಲೇ ಪದ ಕಟ್ತಾರೆ. ಈಗ ನಿಮ್ಮ ನೋಡ್ತಿದ್ದಂಗೆ ಈಗ ನಿಮ್ಗೊಂದು ಸಣ್ಣ ಉದಾಹರಣೆ, ನಾನು ತೊಂಬರಿ ತಗೊಂಡು ಕಥೆ ಮಾಡ್ತಾ ಇದ್ದೀನಿ, ಯಾವುದು ಬೆಳಗಿರಿ ರಂಗಸ್ವಾಮಿ ಆಡ್ತಿದ್ದೀನಿ. ಆಗ ನೀವು ನನ್ನ ಕಡೆ ಆಕರ್ಷಣೆ ಮಾಡ್ಕೊಬಿಟ್ಟಿದ್ದೀನಿ ನಾನು ನಿಮ್ಮನ್ನು. ಕಾರಣ ಏನಪ್ಪ ಅಂತಂದರೆ ಅಲ್ಲಿ ರಂಗಪ್ಪ ಒಂದು ಹುಡುಗಿ ಹಿಂದೆ ಹೋಯ್ತಾ ಇದ್ದಾನೆ. ಹಿಂದೆ ಹೋಗವಳು ಬೇಡ, ಮುಂದೆ ಬರವಳು ಬೇಡ, ಮಧ್ಯದಲ್ಲೋಗೋ ಕುಸುಮಾಲೆ ತಂದಾನ, ಮಧ್ಯದಲ್ಲೋಗೋ ಚಿಕ್ಕೆಣ್ಣು ಕುಸುಮಾಲೆ, ಸದ್ಯ ನನ್ನ ಜೀವಕ್ಕೆ ಬೇಕಾದವಳು ತಂದಾನ, ಗೋವಿಂದ ಗೋವಿಂದ ತಂದಾನ, ಹಿಡಿದರೆ ಒಂದೇ ಹಿಡಿ ಸಣ್ಣ, ತೊಗುರೋ ಗಂಟಿನ ಬಣ್ಣ, ತಿರುಗಿ ನೋಡಣ್ಣ ಸ್ವಾಲಿಗಾರೆ ಅಣ್ಣ ತಂದಾನ. ಹಿಂಗಂತ ಆಡ್ತಾ ಇರ್ತೀವಿ. ನೀವು ನಿಮ್ಮ ಹುಡುಗಿ ನೆನ್ಸ್ಕೊತಿರ್ತೀರಿ, ಆಗ ನಿಮ್ಮ ಹುಡುಗಿ ನೆನ್ಸ್ಕೊತಿರ್ತೀರಿ, ಹೌದಲ್ವಾ? ನನ್ನ ಪ್ರೇಯಸ್ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಅನ್ಕೋತಿರ್ತೀರಿ. ಆಗ ನಾವು ನಿಮ್ಮನ್ನು ನೋಡ್ತೀವಿ, ಓಹೋ ಇವರು ನಮ್ಮ ಹತ್ರಕ್ಕೆ ಬಂದ್ರು ಇವರು ಅಂತ ಇಟ್ಕೊಂಡು ನಾವೇನು ಮಾಡ್ತೀವಿ, ನಿಮ್ಮ ಜಾಬಲ್ಲರ ದುಡ್ಡು ಕೇಳಬೇಕು. ಅರಸಣದ ಸೀರೆಗೆ 66 ನರಿ ಊಡಿ, ಪುರುಷನಿಲ್ಲದ ಬಾಲೆ ಬಸುರಾದ, ಪುರುಷನಿಲ್ಲದ ಬಾಲೆ ಹಸುರಾದ, ಸಾಮಂತಿಗೆ ಹೂವ ತಂದು ಲಿಂಗಕ್ಕೆ ಮುಡುಗಿದಾರು. ಎಷ್ಟು ಸಿಗುತ್ತೆ ಅಲ್ಲಿ, ಅವರು ಕಲಾವಿದರಾಗಲ್ಲ, ಕಮ್ಮಿಯಾಗಿದ್ದಾರೆ. ಹಿಂಗೆ ನಡ್ಕೊಂಡು ಹೋದ್ರೆ ಮುಂದಿನ ಭವಿಷ್ಯ ಏನು ಜನಪದದ್ದು? ಹಾಗಾದ್ರೆ ಈಗ ಇವರು ದುಡ್ಡು ಕೂಡ ಮಡಗ್ತಾರಲ್ಲ, ಕೋಟಿ ಗಟ್ಟಲೆ, ಹಂಗೇನೆ ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಜಲ, ನಮ್ಮ ನೆಲವನ್ನು ಹಂಗೆ ಜೋಪಾನವಾಗಿ ಮಡಗಬೇಕು. ಇಲ್ಲ ಅಂತಂದರೆ ಒಂದಲ್ಲ ಒಂದಿನ ಎಲ್ಲ ಹೊಂಟೋಗುತ್ತೆ.